ನೋಡಿ, ಶರದ್ ಪವಾರ್ ಅವರು ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿದ ನಂತರ ಯಾವ ರೀತಿಯ ಲೆಕ್ಕಾಚಾರಗಳು ಭಾರಿ ಚರ್ಚೆ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ, ಈಗ ವರದಿಯಲ್ಲಿ ನೀವೇನು ಗಮನಿಸ್ತಾ ಇದ್ರಲ್ಲ, ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಮಹಾರಾಷ್ಟ್ರದ ಸೀನಿಯರ್ ಲೀಡರ್ ಶರದ್ ಪವಾರ್ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದರು. ಎದ್ದು ಕೈ ಹಿಡಿದು ಗೌರವ ತೋರಿದ್ರು ಪ್ರೈಮ್ ಮಿನಿಸ್ಟರ್. ಶರದ್ ಪವಾರ್ ಬಂದಿದ್ದಾರೆ ಮೀಟ್ ಆಗೋದಕ್ಕೆ ಅಂತ ಅಂದಾಗ ನೋಡಿ, ಈಗ ಸದ್ಯಕ್ಕೆ ಶರದ್ ಪವಾರ್ ಹತ್ರ 8+1 ಸಂಸದರ ನಂಬರ್ ಇದೆ ಅವರ NCP ಪಾರ್ಟಿಯಿಂದ. ಆದರೆ ಬರೀ ನಂಬರ್ ಅಲ್ಲ ಶರದ್ ಪವಾರ್ ಅವರ ಪವರ್, ಇದಕ್ಕಿಂತನೂ ಮೀರಿತು. ಇವರು ಸೀಸನ್ಡ್ ಪೊಲಿಟಿಷಿಯನ್ ಪವಾರ್ ಟ್ರಬಲ್ ಶೂಟರ್ ಕೂಡ ಹೌದು. ಆಮೇಲೆ ಇವರೇನು NDAಗೆ ಹೊಸಬರೇನಲ್ಲ, ಈ ಹಿಂದೆಯೂ ಕೂಡ NDAಯಲ್ಲಿ ಇದ್ದಂಥವರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಿಗೆ, ಬದಲಾವಣೆಗಳಿಗೆ ಪವಾರ್ ಅವರು ಸಾಕ್ಷಿಯಾಗಿದ್ದರು. ಈಗ ಮತ್ತೆ ಪ್ರಧಾನಿ ಮೋದಿ ಮತ್ತು ಪವಾರ್ ಅವರ ಭೇಟಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈ ಭೇಟಿಯ ಹಿಂದೆ ಇರುವಂಥ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಗುಸುಗುಸು ಗೋವಿಂದಣ್ಣ ಅವರು ಅವರದ್ದೇ ಕೆಲವು ಮೂಲಗಳಿಂದ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ವೀರೇಂದ್ರ ಅವರಿಗೆ. ವೀರೇಂದ್ರ ಅವರು ಈಗ ಎಲ್ಲ ವಿಚಾರಗಳು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ವೀರೇಂದ್ರ. ಬಹುಶಃ ಪವಾರ್ ಅವರ ಪವರ್ ಏನು ಅಂತ ಈಗ ಗೊತ್ತಾಯಿತು ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಬಿಲ್ಗಳನ್ನು ತರಬೇಕು ಅಂತಂದರೆ ಇವರಿಗೆ ನಂಬರ್ನ ಕೊರತೆ ಇತ್ತು. ಆದರೆ ಈ ಸಾರಿ ಪರಿಸ್ಥಿತಿ ಹಂಗಿಲ್ಲ. ಈಗ ನಾವೆಲ್ಲ ಗಮನಿಸ್ತಾ ಇರೋ ಹಾಗೆ ಬಹಳ ಮುಖ್ಯವಾದಂಥ ಕೆಲವು ಮಸೂದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಭರ್ಜರಿ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಆದರೆ ನಂಬರ್ಗಳ ಕೊರತೆ ಇಲ್ಲಿಯೂ ಕೂಡ ಕಾಡುತ್ತೆ. ನಾವು ಸದ್ಯಕ್ಕಿನ ಸಂಖ್ಯಾ ಬಲಗಳನ್ನು ನೋಡಿದಾಗ 362 ಮತಗಳ ಅಗತ್ಯ ಇದೆ. 362 ಮತಗಳ ಪೈಕಿ ಇರುವಂತಹ ಎಲ್ಲ ಸಂಸದರು ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರ ಲೆಕ್ಕಾಚಾರ ಹಿಡ್ಕೊಂಡ್ರೆ ಇನ್ನೂ ಒಂದು 66 ಮತಗಳು ಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆ 66 ಮತಗಳು ಬೇಕು ಅಂತಂದರೆ ಈಗ ನೋಡಿ, ನಾವು ರೀಸೆಂಟ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ. TMC ಅವರು ಬರ್ತಾ ಇದ್ದಾರೆ. DMK ಅವರು, ಆಶ್ಚರ್ಯ ಅಂತಂದರೆ DMK ಅವರು ಈ ಡಿಲಿಮಿಟೇಷನ್ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ಲನ್ನು ವಿರೋಧ ಮಾಡಿದ್ರು. ಈಗ ಸ್ಟಾಲಿನ್ ಅವರು ಗಂಟಾಘೋಷವಾಗಿ ಹೇಳಿಬಿಟ್ರು, ನಾವು ಕೇಂದ್ರವನ್ನು ಬೆಂಬಲಿಸ್ತೀವಿ ಅಂತ ಹೇಳಿ. DMK 22 ಲೋಕಸಭಾ ಮೆಂಬರ್ಸ್ ಇದ್ದಾರೆ. ಹಾಗೇನೆ TMC ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. UBT ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಏಕನಾಥ್ ಶಿಂದೆ ಬಣದವರು, NCP ಅವರು ಈಗ ಬಹಳ ಮುಖ್ಯವಾದಂಥ ನಂಬರ್ ಗೇಮ್ ಅಂತಂದರೆ NCPಯ ನಂಬರ್ಸ್. ಸೊ ಈಗ ನನಗನ್ಸಿದ ಮಟ್ಟಿಗೆ ಈ ಬಿಲ್ಗಳನ್ನು ಅವರು ಪಾಸ್ ಮಾಡ್ಕೊಳ್ಳೋದಕ್ಕೆ ನಂಬರ್ನ ಕೊರತೆ ಆಗೋದಿಲ್ಲ, ಯಾವಾಗ ಶರದ್ ಪವಾರ್ ಅವ್ರನ್ನ ಮೀಟ್ ಆದ ನಂತರ. ಸೊ ಈಗ ಪವರ್ ಏನು ಅಂತ ಎಲ್ಲರಿಗೂ ಗೊತ್ತಾಯಿತು, ಇನ್ಕ್ಲೂಡಿಂಗ್ ಎಲ್ಲರಿಗೂ. ಈಗ ಪ್ರಶ್ನೆ ಏನಂತಂದರೆ, ನಮ್ಮ ಗೋವಿಂದಣ್ಣವರು ಈ ಬಗ್ಗೆ ಏನಾದರೂ ಮೂಲಗಳನ್ನು ಕೊಟ್ಟಿದ್ದಾರಾ ಹೇಳಿ. ಶರದ್ ಪವಾರ್ ಅವರು NDAನ ಬೆಂಬಲಿಸೋದಕ್ಕೆ ನಡೆದಂಥ ಜಾದು ಏನು, ಸಪೋರ್ಟ್ ಮಾಡೋದಕ್ಕೆ ಮುಖ್ಯವಾದಂಥ ಕಾರಣ ಏನು? ಪಾಟೀಲ್ರೆ, ಶರದ್ ಪವಾರ್ ಅವರ ಪವರ್ರೇ ಅವರ ಜಾದು. ಯಾಕೆ ಗೊತ್ತಾ, ಅವ್ರು ಎಂತೆಂಥ ಚಮತ್ಕಾರಗಳನ್ನ ಮಾಡಿದ್ದಾರೆ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರೆ ಹಿಂಗೂ ಮಾಡ್ಬೋದಾ ಅಂತ. ಬಹುಶಃ ಅಂದರೆ ನೀವು ಮಹಾರಾಷ್ಟ್ರದ ರಾಜಕಾರಣ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಬಾಳಾ ಠಾಕ್ರೆ ಅವರ ಪುತ್ರ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಸೇರಿ ಮುಖ್ಯಮಂತ್ರಿ ಆಗಬೇಕಿದ್ರೆ ಯಾರು ಮೂಲ ಕಾರಣ? ನೀವು ಮಹಾರಾಷ್ಟ್ರದ ಮೂಲಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಶರದ್ ಪವಾರ್ ಅವರೇ ಮೂಲ ಕಾರಣ. ಅವ್ರ ಪವರೇ ಅವತ್ತು. ಬಾಳಾ ಠಾಕ್ರೆ ಅವರ ಪುತ್ರ ಉದ್ಧವ್ ಠಾಕ್ರೆ ಕಟ್ಟರ್ ಬಲಪಂಥೀಯ ಹಿಂದುತ್ವವಾದಿ ಕಾಂಗ್ರೆಸ್ ಜೊತೆ ಸೇರಿ ಮುಖ್ಯಮಂತ್ರಿ ಆಗ್ಬಿಟ್ರಲ್ಲ, ಅವರೊಂದು ಮೈತ್ರಿಕೂಟ ಮಾಡ್ಕೊಂಡ್ರಲ್ಲ ಪಾಟೀಲ್ರೆ. ಆ ಹೊತ್ತು ಮೈತ್ರಿ ಆಗ್ಬೇಕಿದ್ರೆ ಇದೇ ಶರದ್ ಪವಾರ್ ಅವ್ರ ಕಾರಣ. ಮತ್ತು ನೋಡಿ, ಅವರಿಗೆ ನೋಡಿ ಅನುಕೂಲ ಸಿಂಧು ರಾಜಕಾರಣ ಭಾಳ ಚೆನ್ನಾಗಿ ಗೊತ್ತಿದೆ ಶರದ್ ಪವಾರ್ ಅವರಿಗೆ. ಅವರು NDA ಜೊತೆನೂ ಇದು ಗೊತ್ತು, ಅವರಿಗೆ ಕಾಂಗ್ರೆಸ್ ಜೊತೆನೂ ಇದು ಗೊತ್ತು, ಮಹಾರಾಷ್ಟ್ರದಲ್ಲಿ BJP ಜೊತೆಯೂ ಮೈತ್ರಿ ಮಾಡಿ ಗೊತ್ತು, ಕಾಂಗ್ರೆಸ್ ಜೊತೆಯೂ ಮೈತ್ರಿ ಮಾಡಿ ಗೊತ್ತು. ಹೀಗಿರುವಂಥ ಶರದ್ ಪವಾರ್ ಅವರು ಈಗ ಹೊಸ ಜಾದು ಕೈ ಹಾಕಿದ್ದಾರೆ. ಏನು ಅದು ನೋಡಿ, ಸಮಯ ಹೆಂಗೆ ಕೂಡ್ಕೊಂಡು ಬಂದಿದೆ ಅಂತ ನೋಡಿ. ಲಾಸ್ಟ್ ಏಪ್ರಿಲ್ 17ರಲ್ಲಿ ಈಗ ಯಾವ ಬಿಲ್ಲನ್ನು ತಂದಿದ್ರಲ್ಲ, ಮಹಿಳಾ ಮೀಸಲಾತಿ, ಕ್ಷೇತ್ರ ಪುನರ್ವಿಂಗಡಣೆ. ನೋಡಿ ಏನಾಗುತ್ತೆ ಪಾಟೀಲ್ರೆ, ಈಗ 7 ಬಿಲ್ಗಳು ಪ್ರಮುಖವಾದ ಬಿಲ್ಗಳಿದೆ. ಆದರೆ ಅದೆಲ್ಲದಕ್ಕೂ 362 ನಂಬರ್ ಎಲ್ಲದಕ್ಕೂ ಬೇಡ. ಆದರೆ ಈ ವಿಧೇಯಕ ಇದೆಯಲ್ಲ, ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ, ಇದು ಸಂವಿಧಾನ ತಿದ್ದುಪಡಿ ವಿಧೇಯಕ ಆಗಿರೋದ್ರಿಂದ ಇದಕ್ಕೆ ಸ್ಪೆಷಲ್ ಮೆಜಾರಿಟಿ, 2/3 ಮೆಜಾರಿಟಿ ಇದೊಂದು ಬಿಲ್ಲಿಗೆ ಬೇಕಷ್ಟೇ. ಈಗ FCRAಗೇನು ಬೇಡ. ಹಾಗೆ ನಾವು ಮೊನ್ನೆ 2 ಬಿಲ್ಗಳ ಬಗ್ಗೆ ವಿಸ್ತೃತವಾಗಿ ಎಳೆಯಾಗಿ ಕಾರ್ಯಕ್ರಮದಲ್ಲಿ ಕೊಟ್ಟವಲ್ಲ, ಆ 2 ಬಿಲ್ಗಳು ಅಂದರೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ, ಅದಕ್ಕೆಲ್ಲ ಅವ್ರಿಗೆ ಬೇಕಾದ ಮೆಜಾರಿಟಿ ಆಲ್ರೆಡಿ ಇದೆ ಪಾಟೀಲ್ರೆ. ಆದರೆ ಈ ಸಂವಿಧಾನದ 131ನೇ ತಿದ್ದುಪಡಿ ವಿಧೇಯಕಕ್ಕೆ ಅವರಿಗೆ 362 ನಂಬರ್ ಬೇಕು. ನೀವು ಹಂಗೆ ನೋಡ್ಲಿಕ್ಕೆ ಹೋದರೆ NDA ಬಳಿ ಮೂಲ ಅವರ ಮೈತ್ರಿಕೂಟದ್ದು 296 ಇದೆ. ಈಗ ನೀವು ಹೇಳಿದ್ರಲ್ಲ TMC ಅವೆಲ್ಲ ಒಗ್ಗೂಡಿ ಬಾರ್ಡ್ರಿಗೆ ಬಂದು ನಿಂತಿದ್ರು. ಆ ಬಾರ್ಡ್ರ್ ಕ್ರಾಸ್ ಮಾಡಲಿಕ್ಕೆ ಬೇಕಾಗಿದ್ದ ಪವರ್ನ
ಶರದ್ ಪವಾರ್ ಅವರು ಕೊಡ್ತಾ ಇದ್ದಾರೆ ಅನ್ನೋದೇ ಈ ಟರ್ನಿಂಗ್ ಪಾಯಿಂಟ್. ಯಾಕೆ ಕೊಡ್ತಾರೆ? ಸುಮ್ಮನೆ ಕೊಟ್ಬಿಡ್ತಾರಾ? ನೋಡಿ, ಅವರ ಪುತ್ರಿ ಸುಪ್ರಿಯಾ ಸುಲೆ ಅವರು ಕಳೆದ ವಾರ ಒಂದು ಸರ್ವಪಕ್ಷ ಸಭೆ ಆಯಿತು, ಮೊನ್ನೆ ಭಾನುವಾರ ಪಾಟೀಲ್ರೆ. ರಾಜನಾಥ್ ಸಿಂಗ್ ಅವರು ಕಾಲಿಗೆ ಬಿದ್ದರು, ಬಹಳ ದೊಡ್ಡ ಸುದ್ದಿ ಆಯ್ತು ಅದು. ಸುಪ್ರಿಯಾ ಸುಲೆ ಅವರು ರಾಜನಾಥ್ ಸಿಂಗ್ ಅವರ ಕಾಲಿಗೆ ಎರಗಿ ನಮಸ್ಕರಿಸಿದ್ರು ಅನ್ನೋ ಸುದ್ದಿ. ಇವನ್ ಮೋದಿ ಅವ್ರಿಗೂ ಅದು ನಿನ್ನೆ ಶರದ್ ಪವಾರ್ ಅವ್ರ ಜೊತೆ ಹೋದಾಗ ಮತ್ತೆ ಏನು ಮೋದಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ಅಂದ್ರೆ ಏನೋ ಹಿರಿಯರು ದೊಡ್ಡವರು ಗೌರವ ಎಲ್ಲ ಸರಿ, ಆದ್ರೆ ಟೈಮಿಂಗ್ ಇದೆಯಲ್ಲ, ಕೆಲವು ಗೆಸ್ಚರ್ಸ್ ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ಬಹಳ ಮುಖ್ಯ ಪಾಟೀಲ್ರೆ. ಇವಾಗ ಶರದ್ ಪವಾರ್ ಅವರು ಕೂಡ ಮೋದಿ ಅವ್ರನ್ನ ಭೇಟಿ ಆಗಿರೋ ಟೈಮಿಂಗ್ ನಾವು ನೋಡ್ಬೇಕು. ಮತ್ತೆ ಹೇಳ್ತೀನಿ ಕೇಳಿ ಪಾಟೀಲ್ರೆ, ಇವತ್ತಿಗೆ ಮೊನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಏನು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಅಮಿತ್ ಶಾ ಅವರು ಉಪಪ್ರಧಾನಿ ಆಗ್ತಾರೆ, ಇಂತಿಂಥವ್ರೆಲ್ಲ ಕೇಂದ್ರ ಸಚಿವರಾಗ್ತಾರೆ, ಕರ್ನಾಟಕದಿಂದ ಯಾರು ಹೋಗ್ತಾರೆ, BY ರಾಘವೇಂದ್ರ ಆಗ್ತಾರಾ, ಇವೆಲ್ಲ ಡಿಸ್ಕಷನ್ ಏಕ್ದಮ್ ಬ್ರೇಕ್ ಆಯಿತು. ಏನಕ್ಕಾಯ್ತು? ಇದೇ ಕ್ಯಾಲ್ಕುಲೇಷನ್ ಹಿನ್ನೆಲೆಯಲ್ಲಿ ಆಗಿದ್ದು. ಅಂದರೆ ಯಾರೆಲ್ಲ NDA ಮೈತ್ರಿಕೂಟಕ್ಕೆ ಸೇರ್ತಾರೋ ಅವರಿಗೆಲ್ಲ ಈಗ ರಾಜಕೀಯ ಚೌಕಾಶಿ ಅಂತ ಇರುತ್ತೆ ಪಾಟೀಲ್ರೆ. ಅದು ನಡೀತಾ ಇದೆ, ಆ ಬಾರ್ಗೇನಿಂಗ್ ನಡೀತಾ ಇದೆ. ಇವತ್ತು ನಿನ್ನೆ ಹೋಗಿ ಭೇಟಿ ಆಗಿರೋದು ಕೂಡ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಲ್ಲಿ ಪೇಪರ್ ಕೊಡೋಕ್ಕಲ್ಲ, ಆ ಬಾರ್ಗೇನಿಂಗ್ನ ಫಸ್ಟ್ ಸ್ಟೆಪ್ ಇದು. ಆಯ್ತು, ಈಗ ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ನೇರವಾಗಿ ನಾನೊಂದು ಸ್ವಲ್ಪ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗ ಬನ್ನಿ ಪಾಟೀಲ್ರೆ. ಈಗ ಸುಪ್ರಿಯಾ ಸುಳೆ ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇಟ್ಕೊಂಡು NDAಗೆ ಶರದ್ ಪವಾರ್ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋಂಥ ವಿಚಾರ ನೀವು ಹಿಂಗ್ ಬಂದು ಹೇಳ್ತಾ ಇದ್ದೀರಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಆಯ್ತು, ಇದು ಈ ಕನ್ಕ್ಲೂಷನ್ಗೆ ನಾನು ಈಗ ಬರ್ತೀನಿ ಅಂತ ಅನ್ಕೊಳ್ಳಿ. ಸರಿ. ಈಗ ಸುಪ್ರಿಯಾ ಸುಳೆ ಅವರು ರೀಸೆಂಟ್ಲಿ ಈ ಜಿರಳೆ ತರಳೆ ಒಂದು ನಡೀತಾ ಇದಲ್ಲ ಅಲ್ಲಿ, ಅದ್ರಲ್ಲಿ ಆಕ್ಟಿವ್ ಆಗಿದ್ದಾರೆ. ಈಗ NCP ಅವರು NDAಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಂಥದ್ದು ಒಂದು. ಮತ್ತೊಂದು, ಕೇಂದ್ರ ಸರ್ಕಾರ ಜೊತೆಗೆ ಇವರು ಈ ರೀತಿ ಕೈ ಜೋಡಿಸಿ ಅದರಲ್ಲಿ ಮಂತ್ರಿನೇ ಆಗ್ಬಿಡ್ತಾರೆ ಅಂತ ನಾವು ನಂಬಬಹುದಾ? ಸಿದ್ಧಾಂತ ಸಂಘರ್ಷ ಅನ್ನುವಂಥದ್ದು ಒಂದು ಅಡ್ಡ ಆಗತ್ತಲ್ಲ. ರಾಜಕೀಯ ಚೌಕಾಸಿ ಏನಾದರೂ ನಡೀತಿದೆಯಾ? ಹೆಂಗೆ? ಸರಿ ಇದೆ ಪಾಟೀಲ್ರೆ. ನಿಮಗೆ ಈಗ ಇಷ್ಟೊತ್ತಂಗ ನಾನು ಮಹಾರಾಷ್ಟ್ರದ ಉದಾಹರಣೆಗಳನ್ನ ಕೊಟ್ಟನಲ್ಲ, ಈಗ ಕರ್ನಾಟಕದ್ದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕಣ್ಣಿಗೆ ಕಟ್ಟುವ ಹಾಗೆ. ಈಗ ಮೋದಿ ಅವರು ಪ್ರಧಾನಿ ಆಗುವ ಮೊದಲು ದೇವೇಗೌಡರು ಏನಂದಿದ್ರು ಗೊತ್ತಾ? ಮೋದಿ ಅವರು ಏನಾದರೂ ಪ್ರಧಾನಿ ಆದರೆ ನಾ ದೇಶ ಬಿಟ್ಟು ಹೋಗ್ತೀನಿ ಅಂತ. ಇದು ಅಧಿಕೃತವಾದ ಬಹಿರಂಗ ಹೇಳಿಕೆ. ಯಾರ್ದು? ದೇವೇಗೌಡರದ್ದು. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮೋದಿ ಪ್ರಧಾನಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿಕೆ. ಇವತ್ತು ಎಲ್ಲಿದ್ದಾರೆ ದೇವೇಗೌಡರು? ಯಾರ ಜೊತೆ ಇದ್ದಾರೆ? ಅವರ ಪುತ್ರ ಯಾರ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ? ಇಷ್ಟೇ ಸಾಕಲ್ಲ ಉದಾಹರಣೆ. ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ ಪಾಟೀಲ್ರೆ? ಅಂದ್ರೆ ಜಾತ್ಯತೀತ ಜನತಾದಳ ಕಟ್ಟಿದಂತ ದೇವೇಗೌಡರು ಮೋದಿಯವ್ರ ಜೊತೆ ಇವತ್ತು ಅವ್ರು ಮೊನ್ನೆ ಈಗ ಹೋದ ತಿಂಗಳು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಏನಂದ್ರು ದೇವೇಗೌಡರು? ನಾನು ಯಾವಾಗಲೂ ಮೋದಿಯವ್ರ ಜೊತೆ ಶಾಶ್ವತವಾಗಿರ್ತೀನಿ, ಮೋದಿಯವ್ರನ್ನ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಇತ್ತೀಚೆಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೊಟ್ಟ ಹೇಳಿಕೆ ಅವರು ಪಾಟೀಲ್ರೆ. ಹೀಗಿರುವಾಗ ನೀವು ಯೋಚನೆ ಮಾಡಿ, ಸಿದ್ಧಾಂತ ಅನ್ನೋದು ಅನುಕೂಲ ಸಿಂಧು ಆಗಿರುತ್ತೆ. ಅದರಲ್ಲೂ ಕೂಡ ಈ ರೀತಿಯ ಸೀಸನ್ಡ್ ಪೊಲಿಟಿಷಿಯನ್ಸ್ ಇರ್ತಾರಲ್ಲ, ಅವರಿಗೆ ಯಾವಾಗ ಯಾವ ದಾಳವನ್ನು ಉರುಳಿಸ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹಿಂಗಂತೇಳಿ ಈಗ ನಿಜ ನೋಡಿ, ಹಿಂದಿನ ದಿನ ಸೈದ್ಧಾಂತಿಕವಾಗಿ ವಿರೋಧಿಸಿದವರು, ಹಿಂದಿನ ದಿನ ಅವ್ರ ಅಪ್ಪನಾಣೆ CM ಆಗಲ್ಲ ಅಂತ ಹೇಳಿದವರು, ಮಾರನೇ ದಿನ ಇಲ್ಲ ನೀವೇ ನಿಮ್ಮ ಮಗನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದಂಥ ಉದಾಹರಣೆಗಳನ್ನೂ ಕೂಡ ಕರ್ನಾಟಕ ರಾಜಕಾರಣ ಕಂಡಿದೆ. ನಾವು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಹೀಗಿರುವಾಗ ಸಿದ್ಧಾಂತ ಅನ್ನೋದು ಇವತ್ತಿಗೆ ಅನುಕೂಲ ಸಿಂಧು, ಅನುಕೂಲಕ್ಕಿಂತ ಜೊತೆ ಯಾವುದೂ ಇಲ್ಲ. ಪೊಸಿಷನಿಂಗ್ ಮತ್ತು ಅಲ್ಲೇನು ಮಹಾರಾಷ್ಟ್ರದಲ್ಲಿ ಒಂದು ರಾಜಕಾರಣ ಇದೆ ಪಾಟೀಲ್ರೆ. ಅಲ್ಲಿ ಅಜಿತ್ ಪವಾರ್ ಅವರು ಇರುವವರೆಗೂ ಒಂದು ರೀತಿ. ಅಜಿತ್ ಪವಾರ್ ಅವರು ಎಂತಹ ಸಂದರ್ಭದಲ್ಲಿ ನಿಧನರಾದರು ಅಂದರೆ, ಆಕಸ್ಮಿಕ ಅಪಘಾತ, ಅದು ವಿಮಾನ ಪತನ ಆಗಿದ್ದು ಪಾಟೀಲ್ರೆ, ನಿಮಗೆ ಗೊತ್ತು. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಅಜಿತ್ ಪವಾರ್ ಹಾಗೂ ಶರದ್ ಪವಾರ್ ಅವರು ಮಾತುಕತೆಗೆ ಬಂದುಬಿಟ್ಟಿದ್ರು. ಆ ಹಂತದಲ್ಲಿ ಅವ್ರ ನಿಧನ ಆಯಿತು. ಅದಾದ ನಂತರ ಅವರ ಪತ್ನಿ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲಿ, ಅವರು ಲೀಡ್ ತಗೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶರದ್ ಪವಾರ್ ಅವರು ತಮ್ಮ ಪುತ್ರಿ ಸುಪ್ರಿಯಾ ಸುಲೆಯನ್ನು ರಾಜಕಾರಣದಲ್ಲಿ ಮುಂಚೂಣಿಗೆ ತರಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಈಗ ಈ ರಾಜಕೀಯ ಚೌಕಾಶಿ ಆರಂಭಿಸಿದ್ದಾರೆ. ಆದರೆ ಇದು ಹೋಗುವ ದಾರಿ ನೋಡ್ತಾ ಇದ್ದರೆ ಈ ರೂಟಲ್ಲಿ ಹೋಗ್ತಾ ಇದೆ. ಬಟ್ ರಾಜಕಾರಣದಲ್ಲಿ ಒಂದೇ ದಾರಿ ಇರಲ್ಲ ಪಾಟೀಲ್ರೆ, ಕವಲು ದಾರಿಗಳು ಹಲವು ಇರುತ್ತವೆ. ಯಾವ್ಯಾವ ಕವಲು ತಗೊಳುತ್ತೆ ನೋಡೋಣ ಪಾಟೀಲ್ರೆ. ಹಾಗಿದ್ರೆ ಇದು ಬಹುಶಃ ಪ್ರಾದೇಶಿಕವಾಗಿ ಮಹಾರಾಷ್ಟ್ರದಲ್ಲಿಯೂ ಕೂಡ ಒಂದು ರೀತಿಯ ಅನುಕೂಲ ಆಗ್ಬಹುದಾ ಅಂತ NCP BJP ಇವರಿಗೆಲ್ಲ? ಡೆಫಿನೆಟ್ಲಿ. ನೋಡಿ, ಯಾವಾಗಲೂ ಕೂಡ ದೇವೇಗೌಡರು ಕೂಡ ಯಾವ ಕಾರಣಕ್ಕಾಗಿ ಮೋದಿಯವ್ರ ಜೊತೆ ಹೋದರು? ರಾಜ್ಯ ರಾಜಕಾರಣದಲ್ಲಿ ಅವರಿಗೊಂದು ಹಿಡಿತ ಉಳಿಸ್ಕೋಬೇಕು ಅಂದರೆ, ತಮ್ಮ ಪಾರ್ಟಿಯನ್ನು ಉಳಿಸ್ಕೋಬೇಕು ಅಂದರೆ, ತಮ್ಮ ಪಕ್ಷದ ಮೇಲೆ, ಶಾಸಕರ ಮೇಲೆ ಹಿಡಿತ ಉಳಿಸ್ಕೋಬೇಕು ಅಂದರೆ ಅಧಿಕಾರದಲ್ಲಿರಬೇಕು. ವಿರೋಧ ಪಕ್ಷದಲ್ಲಿ ಇದ್ಬಿಟ್ರೆ ಪಕ್ಷದ ಶಾಸಕರೇ ಉಳಿಯೋದಿಲ್ಲ. ಅಂತಹ ಸಂದರ್ಭ ಬಂದುಬಿಡುತ್ತೆ. ಮತ್ತು ನೀವು ಮಹಾರಾಷ್ಟ್ರದಲ್ಲೇ ನೋಡಿ ಏನಾಯಿತು, ಶಿವಸೇನೆಯ ಪರಿಸ್ಥಿತಿ ಏನಾಯಿತು ಪಾಟೀಲ್ರೆ? ಶಿವಸೇನೆ ಇವತ್ತು ಎಲ್ಲಿದೆ? ಎಲ್ಲ ಶಿವಸೇನೆಯು NDA ಜೊತೆ ಹೋಗ್ಬಿಟ್ಟಿದೆ. ಏಕನಾಥ್ ಶಿಂದೆ ಬಣವು NDA ಜೊತೆ ಇದೆ, ಈ ಕಡೆ ಉದ್ಧವ್ ಠಾಕ್ರೆ ಬಣವು NDA ಜೊತೆ ಇದೆ. 3 ಜನ. ನೀವು ಯೋಚನೆ ಮಾಡಿ, ಅಲ್ಲಿಗೆ ಎಲ್ಲ ಹೋಗಿ
ಅಂದ್ರೆ 3 ಜನ ಡೈರೆಕ್ಟ್ ಆಗಿ ಹೋಗಿ NDA ಜೊತೆ ಬಿಜೆಪಿ ಜೊತೆ ಅಂತಲೇ ಹೋಗಿ ಸೇರ್ಕೊಂಡಿದ್ದಾರೆ NDAನ. 6 ಜನ ಏಕನಾಥ್ ಶಿಂದೆ ಅವ್ರ ಜೊತೆ ಹೋಗಿ ಸೇರ್ಕೊಂಡಿದ್ದಾರೆ. ಒಟ್ಟಿನಲ್ಲಿ NDA ಮೈತ್ರಿಕೂಟಕ್ಕೆ ಸೇರ್ಕೊಂಡಂಗೆ ಆಯ್ತಲ್ಲ. ಈಗ ನಾನು ಇನ್ನೊಂದು ಮುಖ್ಯ ವಿಚಾರಕ್ಕೆ ಬರ್ತೀನಿ. ಆಯ್ತು, ಈಗ ನಂಬರ್ ಗೇಮಲ್ಲಿ ಇವರು ಪಾಸ್ ಆಗೋ ಎಲ್ಲ ಲೆಕ್ಕಾಚಾರವನ್ನ ಇಟ್ಕೊಂಡು ಬಹುಶಃ ಆ ಕೊರತೆ ಇದ್ದದನ್ನು ಕೂಡ ಶರದ್ ಪವಾರ್ ಜೊತೆಗೆ ಸೇರ್ಕೊಂಡು ಅದೂ ಸಲೀಸಾಗಿ ಪಾಸ್ ಆಗಿ ಬಿಲ್ ಪಾಸ್ ಮಾಡ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ಇಂಡಿ ಕೂಟದ ಕತೆ ಏನು, ಇವ್ರೇನ್ ಮಾಡ್ತಾರೆ ಈಗ? ಅದೇ ಮಜಾ ಇರೋದು, ಬಹಳ ಮಜಾ ಇರೋದೇ ಅದು. ಯಾಕೆ ಗೊತ್ತಾ ಪಾಟೀಲ್ರೆ, ಇಂಡಿ ಒಕ್ಕೂಟದಲ್ಲಿ ಯಾರಿದ್ದಾರೆ ನಂಗೆ ಹೇಳಿ. ಈಗ ಸಮಾಜವಾದಿ ಪಕ್ಷ ಬಿಟ್ಟು ನನಗೆ ಇನ್ನೊಂದು ಪಕ್ಷದ ಹೆಸರು ಹೇಳಿ ನೋಡಿ. ಇಂಡಿ ಒಕ್ಕೂಟ ಅಂತ ಹೇಳ್ಬೇಕಿದ್ರೆ ಅಟ್ಲೀಸ್ಟ್ ಒಂದು 3 ಪಾರ್ಟಿ ಇರ್ಬೇಕಲ್ಲ ಪಾಟೀಲ್ರೆ. ಇಬ್ರು ಇದ್ರೆ ಮೈತ್ರಿ. ಒಕ್ಕೂಟ ಅನ್ಬೇಕಿದ್ರೆ ಅಟ್ಲೀಸ್ಟ್ ಒಂದು 3 ಇರ್ಬೇಕಲ್ಲ ಪಾಟೀಲ್ರೆ. ಈಗ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, ಇನ್ನೊಂದು ಪಕ್ಷದ ಹೆಸರು ಹೇಳಿ ನಂಗೆ. ಇನ್ನೊಂದು ಪಕ್ಷ ಇದ್ರೆ ಅದು ಒಕ್ಕೂಟ. ಯಾವ್ದಾದ್ರು ಸರಿಯಾದ ಪಾರ್ಟಿ ನೋಡಿ, ಇಂಥದ್ದಿದೆ, ದೊಡ್ಡ ಪಾರ್ಟಿ ಇಂಥದ್ದಿದೆ, ನೀವೇನು ಹಿಂಗಂತೀರಿ ಅಂತೇಳಿ ಹೇಳಿ. ಯಾರಿಲ್ಲ ಅಲ್ಲಿ. ನೀವೇ ಹೇಳಿದ್ರಿ DMK ಅವರು, ಸ್ಟಾಲಿನ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಈ ಕಡೆ NCP ಹಿಂಗ್ ಹೋಗ್ಬಿಟ್ಟಿದೆ. ಆ ಕಡೆ TMC ನೋಡಿದ್ರೆ ಅದು ಚಲ್ಲಾಪಿಲ್ಲೆ ಆಗಿ ಛಿದ್ರ ಆಗಿ NDA ಜೊತೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಸ್ವಲ್ಪ ದಿನ ಮುಂಚೆ ಕೇಳಿದ್ರೆ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತಾ ಇದ್ದೆ. ಆಮ್ ಆದ್ಮಿ ಪಾರ್ಟಿ ಅವರು 7 ಜನ ಅವರು ಈ ರಾಜ್ಯಸಭಾ ಮೆಂಬರ್ಸ್ ಅವರು ಕೂಡ ಬಂದ್ಬಿಟ್ರು, ಹೋಗಿ ಸೇರ್ಕೊಂಡ್ಬಿಟ್ರು. ಅಲ್ಲ, ನೀವು ಹೊರನೋಟಕ್ಕೆ ನೋಡಿದ್ರೆ, ಈಗ ಹೊರನೋಟಕ್ಕೆ ನೀವು ಕೇಳೋದಿದ್ರೆ ನಾನು 6 ಪಕ್ಷದ ಹೆಸರು ಹೇಳ್ತೀನಿ. ಆದ್ರೆ ಒಳನೋಟ ನಾವು ಮಾಡ್ತಾ ಇರೋದು ಒಳನೋಟ ಪಾಟೀಲ್ರೆ. ಒಳನೋಟದಲ್ಲಿ ಒಂದು ಪಕ್ಷವೂ ಇಲ್ಲ. ನಾವು ಹೊರನೋಟ ಅಂತ ಬೇಕಾದ್ರೆ ಇನ್ನೊಂದು ಪ್ರೋಗ್ರಾಮ್ ಮಾಡೋಣ, ಅದ್ರಲ್ಲಿ ಹೇಳ್ತೀನಿ ಹೆಂಗಿದೆ ಕಾಂಗ್ರೆಸ್ ಹೊರನೋಟಕ್ಕೆ ಅಂತೇಳಿ. ಒಳನೋಟದಲ್ಲಿ ಒಂದು ಪಕ್ಷವೂ ಇಲ್ಲ ಪಾಟೀಲ್ರೆ. ಸೊ ಬಿಲ್ ಪಾಸ್ ಆಗೋ ಲೆಕ್ಕಾಚಾರ ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂತ ಆಯ್ತು. ನಾನೀಗ 2ನೇ ಸ್ಟೋರಿಗೆ ಹೋಗ್ತೀನಿ. ಆಗ್ಲಿ ಪಾಟೀಲ್ರೆ.